ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ತುಂಬಾ ಜನ ಮೆಸೇಜ್ ಮಾಡಿದೀರಾ. ಸೊ ಯಾವ ರೀತಿ ವರ್ಕ್ ಮಾಡ್ತಿದ್ದೀರಾ ಸರ್, ಡೈಲಿ 5,000ದಿಂದ 10,000ವರೆಗೂ ಅರ್ನಿಂಗ್ ಮಾಡ್ತಿದ್ದೀರಾ, ಏನ್ ಮಾಡ್ತಾ ಇದೀರಾ, ಯಾವ ರೀತಿ ವರ್ಕ್ ಮಾಡ್ತಿದ್ದೀರಾ, ತುಂಬಾ ಜನ ಪ್ರೀವಿಯಸ್ ಆಗಿ ನನಗೆ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಸೊ ಗೈಸ್ ಪ್ಲೀಸ್ ಪೇಷನ್ಸ್ ಇಂದ ವೈಟ್ ಮಾಡಿ. ಸೊ ನಾನು ಆಸ್ ಸೂನ್ ಆಸ್ ಪಾಸಿಬಲ್ ಎಲ್ಲರಿಗೂ ಕೂಡ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಹಾಗೇನೆ ಈ ವಿಡಿಯೋ ಏನಕ್ಕೋಸ್ಕರ ಮಾಡ್ತಿದ್ದೀನಿ ಅಂದ್ರೆ, ತುಂಬಾ ಜನ ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡಿ, ಕನ್ನಡದಲ್ಲಿ ವರ್ಕ್ ಹೇಳ್ಕೊಡಿ ಅಂತ ತುಂಬಾ ಜನ ಹೇಳ್ತಿದ್ದೀರಾ. ಸೊ ಖಂಡಿತ ನಿಮ್ಗೆ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಿ, ಕಂಪ್ಲೀಟ್ ಆಗಿ ಈ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೈಸ್, ಈಗ ಬೀಸ್ ಗುರುಕುಲ್ ಅಲ್ಲಿ ಯಾವ ತರ ನೀವು ವರ್ಕ್ ಕಲಿಬಹುದು, ಏನೆಲ್ಲ ಸ್ಕಿಲ್ಸ್ ಕಲಿಬಹುದು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಸೊ ಗೈಸ್, ನೀವು ಬೀಸ್ ಗುರುಕುಲ್ ಅಲ್ಲಿ 2 ಟೈಪ್ಸ್ ವರ್ಕ್ ಮಾಡಬಹುದು. ಒಂದು ಫ್ರೀಲೆನ್ಸಿಂಗ್, ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಫ್ರೀಲೆನ್ಸಿಂಗ್ ಅಂತ ಬಂದ್ರೆ ಗೂಗಲ್ ಆಡ್ಸ್ ಆಗಿರ್ಬೋದು, ಫೇಸ್ಬುಕ್ ಆಡ್ಸ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ಈ ತರ ಕೋರ್ಸಸ್ ಅಲ್ಲಿ ನೀವು ಸ್ಕಿಲ್ಸ್ ಕಲ್ಕೊಂಡು ಸೊ ನೀವು ಫ್ರೀಲೆನ್ಸಿಂಗ್ ಅಲ್ಲಿ ವರ್ಕ್ ಮಾಡಬಹುದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಬಂದ್ರೆ ಒಂದು MNC ಕಂಪನಿ ಇಲ್ಲ ಎಡ್ಟೆಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಿಮ್ಗೆ ಕೆಲವೊಂದು ಪ್ರಾಡಕ್ಟ್ ನ ಕೊಟ್ಟಿರ್ತಾರೆ. ಅಂದ್ರೆ ಲೈಕ್ ಸೊ ಡಿಜಿಟಲ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಿರಂತ ಈಗ ಬೀಸ್ ಗುರುಕುಲ್ ಕಂಪನಿಯಲ್ಲಿ ಕೂಡ ನೋಡ್ಕೋಬಹುದು. ಸೊ ಟ್ರಾಫಿಕ್ ಮಾಸ್ಟರಿ ಇದೆ, ಬ್ರಾಂಡಿಂಗ್ ಮಾಸ್ಟರಿ ಇದೆ, ಫೈನಾನ್ಸ್ ಮಾಸ್ಟರಿ ಇದೆ. ಈ ತರ ಅನೇಕ ರೀತಿಯಾದಂತಹ ಕೋರ್ಸಸ್ ಅನ್ನೋದು ಅವೈಲಬಲ್ ಇದೆ. ಇದನ್ನ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಮೋಟ್ ಮಾಡಬೇಕು. ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ತರ ಟೆಲಿಗ್ರಾಮ್ ಆಗಿರ್ಬೋದು, ಈ ತರ ಅನೇಕ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಪ್ರಮೋಟ್ ಮಾಡಿ ಅದನ್ನ ಅಂದ್ರೆ ಲೈಕ್ ಸೇಲ್ ಮಾಡಿ ನಾವು ಅದರಿಂದ ಬರುವಂತಹ ಕಮಿಷನ್ ಅನ್ನ ತಗೊಳ್ಳೋದೇ ಅಫಿಲಿಯೇಟ್ ಮಾರ್ಕೆಟಿಂಗ್. ಈಗ ಬೀಸ್ ಗುರುಕುಲ್ ಕಂಪನಿ ಅಂತ ನೋಡ್ಕೊಂಡ್ರೆ, ಬೀಸ್ ಗುರುಕುಲ್ ಕಂಪನಿಯಿಂದ ನಮಗೆ 70% ಕಮಿಷನ್ ಕೊಡ್ತಾರೆ. ಲೈಕ್ ನೀವು ಅಮೆಝಾನ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸೊ ಲೈಕ್ ಹಾಗೇನೆ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು, ಇವೆಲ್ಲ ಕೂಡ ನಮಗೆ ಓನ್ಲಿ 20% ಇಂದ 25% ಮಾತ್ರ ಪ್ರೊವೈಡ್ ಮಾಡ್ತಾರೆ ಕಮಿಷನ್. ಆದ್ರೆ ಬೀಸ್ ಗುರುಕುಲ್ ಕಂಪನಿ 70% ನಮಗೆ ಕಮಿಷನ್ ಪ್ರೊವೈಡ್ ಮಾಡ್ತಾರೆ. ಸೊ ಗೈಸ್, ನೀವು ಒನ್ಸ್ ಥಿಂಕ್ ಮಾಡಿ, 70% ಅಂದ್ರೆ ಆಲ್ಮೋಸ್ಟ್ ಆಲ್ ನಮಗೆ ಕಂಪನಿ ಕಡೆಯಿಂದ 10,000 ನಾವು ಅರ್ನಿಂಗ್ ಮಾಡಿದೀವಿ ಅಂದ್ರೆ 7,000 ರೂಪಾಯಿ ನಮಗ್ ಕೊಟ್ಟು 3,000 ರೂಪಾಯಿ ಕಂಪನಿ ತಗೊಳುತ್ತೆ. ಸೊ ಗೈಸ್, ಇದಕ್ಕಿಂತ ನಿಮ್ಗೆ ಬೇರೆ ಏನಾದ್ರು ಬೇಕಾ? ಸೊ ಒನ್ಸ್ ಈಗ ನೀವು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಎಜುಕೇಶನ್ಗೆ ಅಂತ, ಸೊ ನೀವು ಈಗ ಜಾಬ್ ತಗೊಂತಿರೋದು ಓನ್ಲಿ 20,000ದಿಂದ 25,000. ಸೊ ನೀವು ಒನ್ಸ್ ಥಿಂಕ್ ಮಾಡಿ, क्या आप सच में महीने का 1 लाख रुपए कमा रहे हैं, वो भी बिना कुछ किए? वो कैसे? ಫ್ಯಾಮಿಲಿಗೆ ಎಲ್ಲಿ ಫಿನಾನ್ಷಿಯಲ್ ಸಪೋರ್ಟ್ ಮಾಡಕ್ಕಾಗುತ್ತೆ, ನಿಮ್ ಲೈಫ್ ಎಲ್ಲಿ ಚೇಂಜ್ ಮಾಡ್ಕೊಳ್ಳಕ್ಕಾಗುತ್ತೆ, ಓನ್ಲಿ ನಿಮ್ ಲೈಫ್ ನ ನಿಮ್ಮ ಜಾಬ್ಗೆ ಸೀಮಿತ ಪಟ್ಟಿರ್ತೀರ. ಸೊ ಗೈಸ್, ಒನ್ಸ್ ನೀವು ಕೂಡ ನಂತರ ಸೈಡ್ ಇನ್ಕಮ್ ಸೋರ್ಸ್ ನ ನೀವು ಚೂಸ್ ಮಾಡ್ಕೊಂಡು ನಿಮ್ ಲೈಫ್ ನ ಚೇಂಜ್ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮ ಫ್ಯಾಮಿಲಿಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿ. ಸೊ ನಿಮ್ಮ ಅಪ್ಪ ಅಮ್ಮ ಕೂಡ ಚೆನ್ನಾಗಿರ್ತಾರೆ, ಆಗ ನಿಮ್ ಲೈಫ್ ಕೂಡ ಚೆನ್ನಾಗಿದೆ. ಸೊ ನೀವು ಯಾವ ರೀತಿ ಅನ್ಕೊಂತಿದ್ರ, ಸೊ ನಿಮ್ ಲೈಫ್ ನ 360 ಡಿಗ್ರಿಯಲ್ಲಿ ಚೇಂಜ್ ಮಾಡಬಹುದು. ಸೊ ಈಗ ಗೈಸ್, ನಿಮ್ಗೆ ಈ ಬೀಸ್ ಗುರುಕುಲ್ ಕಂಪನಿಯಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ, ಏನೆಲ್ಲ ಕೋರ್ಸಸ್ ಇರುತ್ತೆ ಅನ್ಸ್ ನಾನು ನಿಮ್ಗೆ ಡೀಟೇಲ್ಸ್ ಆಗಿ ಇನ್ಫಾರ್ಮ್ ಮಾಡ್ತೀನಿ, ಒನ್ಸ್ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಮೈನ್ ಟಾಪಿಕ್ ಬಂದ್ಬಿಟ್ಟು ಕೋರ್ಸಸ್ ಅಂತ ಬಂದ್ರೆ ನಿಮ್ಗೆ ಫಿನಾನ್ಸ್ ಮಾಸ್ಟರಿ ಆಗಿರ್ಬೋದು, ಇನ್ಫ್ಲುಯೆನ್ಸಿ ಮಾಸ್ಟರಿ ಆಗಿರ್ಬೋದು, ಟ್ರಾಫಿಕ್ ಮಾಸ್ಟರಿ ಆಗಿರ್ಬೋದು, ಈ ತರ ಅನೇಕ ರೀತಿಯಾದಂತಹ ಕೋರ್ಸಸ್ ಅವೈಲಬಲ್ ಇದೆ. ಸೊ ನಾನು ಒನ್ಸ್ ನಿಮ್ಗೆ ಯಾವ ಪ್ಯಾಕೇಜ್ ನ ಸಜೆಸ್ಟ್ ಮಾಡ್ತೀನಿ ಅನ್ನೋದು ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಒನ್ಸ್ ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್ ಪ್ಯಾಕೇಜ್ ಬಂದ್ಬಿಟ್ಟು ಫೈನಾನ್ಸ್ ಮಾಸ್ಟರಿ ಬಂದ್ಬಿಟ್ಟು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಗೂಗಲ್ ಆಡ್ಸ್ ಆಗಿರ್ಬೋದು, ಫೇಸ್ಬುಕ್ ಆಡ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಆಗಿರ್ಬೋದು, ನಿಮ್ಗೆ ಫೈನಾನ್ಸ್ ಮಾಸ್ಟರಿಯಲ್ಲಿ ಸ್ಪೆಷಲ್ ಟ್ರೈನಿಂಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮ್ಗೆ ಫೈನಾನ್ಸ್ ಮಾಸ್ಟರಿ ಅಂಡರ್ ಅಲ್ಲೇ ಅವೈಲಬಲ್ ಇರುತ್ತೆ. ಯಾಕಂದ್ರೆ ಈಗ ಸ್ಟಾಕ್ ಮಾರ್ಕೆಟ್ ನೋಡ್ಕೋಬಹುದು, ನೀವು ಬಿಗಿನರ್ ಇಂದ ಅಡ್ವಾನ್ಸ್ ವರೆಗೂ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಲಿಬಹುದು. ಈಗ ನೀವೇನಾದ್ರೂ ಸಪೋಸ್ ನಾನು ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ನೀವೇನಾದ್ರೂ ಬೇರೆ ಪ್ಲಾಟ್ಫಾರ್ಮ್ ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅಲ್ಲಿ ಮಂತ್ಲಿ ಕೂಡ ನೀವು ಫೀಸ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಅದೇ ನೀವು ಬೀಸ್ ಗುರುಕುಲ್ ಕಂಪನಿಯಲ್ಲಿ ಫೈನಾನ್ಸ್ ಮಾಸ್ಟರಿ ಪ್ಯಾಕೇಜ್ ಬೈ ಮಾಡಿದಿರಾ ಅಂದ್ರೆ ನೀವು ಲೈಫ್ ಟೈಮ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಿಗಿನರ್ ಇಂದ ಅಡ್ವಾನ್ಸ್ ವರೆಗೂ ನೀವು ಫ್ರೀ ಆಗಿ ಕಲಿಬಹುದು. ಸೊ ಗೈಸ್, ನೀವು ಕೂಡ ಒನ್ಸ್ ಚೆಕ್ ಮಾಡ್ಕೊಳ್ಳಿ. ನಾನು ಕೂಡ 2 ಮಂತ್ಸ್ ಬ್ಯಾಕ್ ಎನ್ರೋಲ್ ಆಗಿದ ತಕ್ಷಣ ಸೊ ನಾನು ಈಗ ಎಷ್ಟು ಅರ್ನಿಂಗ್ ಮಾಡಿದೆ ಅಂತ ನಿಮ್ಗೆ ಲೈವ್ ಡ್ಯಾಶ್ ಬೋರ್ಡ್ ನಾನು ಒನ್ಸ್ ಚೆಕ್ ಮಾಡ್ಕೊಡ್ತೀನಿ ನೋಡಿ. ಸೊ ನಾನು ವಿತಿನ್ 2 ಮಂತ್ಸ್ ಅಲ್ಲಿ 2 lakhs rupees ಅರ್ನಿಂಗ್ ಮಾಡಿದ್ದೀನಿ. ಗೈಸ್, ಒನ್ಸ್ ತಿಳ್ಕೊಳ್ಳಿ ನೀವು ಎಷ್ಟು ಬೇಗ ಗ್ರೋ ಆಗ್ಬಹುದು ಡಿಜಿಟಲ್ ಸ್ಕಿಲ್ ಕಲ್ತ್ಕೊಂಡು ಅಂದ್ರೆ. ಸೊ ವಿತಿನ್ ನೀವು 2-3 ಮಂತ್ಸ್ ಅಲ್ಲಿ ನಿಮ್ಮ ಲೈಫ್ ನ 360 ಡಿಗ್ರಿಯಲ್ಲಿ ಚೇಂಜ್ ಮಾಡಬಹುದು. ಸೊ ಗಾಯ್ಸ್, ಸೆಕೆಂಡ್ ಕೋರ್ಸ್ ಬಂದ್ಬಿಟ್ಟು ಇನ್ಫ್ಲುಯೆನ್ಸಿ ಮಾಸ್ಟರಿಲಿ ಏನೆಲ್ಲ ನಿಮ್ಗೆ ಅವೈಲಬಲ್ ಇರುತ್ತೆ ಕೋರ್ಸಸ್ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಗೂಗಲ್ ಆಡ್ಸ್ ಆಗಿರ್ಬೋದು, ಫೇಸ್ಬುಕ್ ಆಡ್ಸ್ ಆಗಿರ್ಬೋದು,
ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಆಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಇನ್ಫ್ಲೂಯೆನ್ಸಿ ಮಾಸ್ಟರ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹಾಗೇನೆ ನೀವು ಇನ್ಫ್ಲೂಯೆನ್ಸಿ ಮಾಸ್ಟರ್ಲಿ ಕೂಡ ತುಂಬಾ ಡಿಜಿಟಲ್ ಸ್ಕಿಲ್ ನ ಕಲಿತು ಸೊ ಡೈಲಿ ನೀವು 7,000ದಿಂದ 11,000ವರೆಗೂ ಅರ್ನಿಂಗ್ ಮಾಡಬಹುದು. ಗಾಯ್ಸ್ ಒನ್ಸ್ ಥಿಂಕ್ ಮಾಡಿ, ನಿಮ್ ಲೈಫ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಅದು ನಿಮ್ ಕೈಯಲ್ಲಿ ಮಾತ್ರ ಇದೆ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಟ್ರಾಫಿಕ್ ಮಾಸ್ಟರ್ಲಿ ಕೂಡ ನೀವು ಡೈಲಿ 4,000ದಿಂದ 8,000 ರೂಪಾಯಿವರೆಗೂ ಅರ್ನಿಂಗ್ ಮಾಡಬಹುದು. ಸೊ ಹಾಗೇನೆ ನೀವು ಬ್ರಾಂಡಿಂಗ್ ಮಾಸ್ಟರಿ, ಮಾರ್ಕೆಟಿಂಗ್ ಮಾಸ್ಟರಿ ಎಲ್ಲವೂ ಕೂಡ ನಿಮಗೆ ಟ್ರಾಫಿಕ್ ಮಾಸ್ಟರಿ ತಗೊಂಡಿದ್ದೀರಾ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಇದರಲ್ಲಿ ಯಾವ್ದು ಬೆಸ್ಟ್ ಒನ್ ಪ್ಯಾಕೇಜ್ ಅಂತ ಸಜೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ ಫೈನಾನ್ಸ್ ಮಾಸ್ಟರಿ ಇಸ್ ದ ಬೆಸ್ಟ್ ಪ್ಯಾಕೇಜ್. ಏನಕ್ಕೋಸ್ಕರ ಅಂದ್ರೆ ನಾನು ಏನೆಲ್ಲ 2 months ಅಲ್ಲಿ 2 ಲಕ್ಷ ರೂಪಾಯಿ ದುಡಿದಿದ್ದೀನಿ ಅಂದ್ರೆ ಅದು ಓನ್ಲಿ ಫೈನಾನ್ಸ್ ಮಾಸ್ಟರಿ ಇಂದ ಮಾತ್ರ ಸಾಧ್ಯ. ಸೊ ಗೈಸ್ ನೀವು ಕೂಡ ಫೈನಾನ್ಸ್ ಮಾಸ್ಟರಿ ತಗೊಂಡು ಸೊ ವರ್ಕ್ ನ ಸ್ಟಾರ್ಟ್ ಮಾಡಿ ನೀವು ಕೂಡ ಬೇಗ ಗ್ರೋ ಆಗ್ಬೋದು. ಸೊ ನೀವು ಕೂಡ ಫ್ಯಾಮಿಲಿಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬಹುದು. ಸೊ ನಿಮ್ ಲೈಫ್ ನ 360 ಡಿಗ್ರಿಯಲ್ಲಿ ಚೇಂಜ್ ಮಾಡಬಹುದು. ಸೊ ಈ ರೀತಿ ನಿಮ್ಗೆ ಕೋರ್ಸಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ಸೊ ಇವೆಲ್ಲವೂ ಕೂಡ ನಿಮ್ಗೆ ಯಾವುದೇ ರೀತಿಯಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವೈಲೇಬಲ್ ಇರೋದಿಲ್ಲ. ಸೊ ಇವಕ್ಕೆಲ್ಲ ನೀವು ಪೇ ಮಾಡಿನೇ ತಗೋಬೇಕಾಗುತ್ತೆ. ಏನಕ್ಕೋಸ್ಕರ ಪೇ ಮಾಡಬೇಕು ಅಂದ್ರೆ ಸೊ ಯಾರು ಕೂಡ ನಿಮ್ಗೆ ಟಾಪೆಸ್ಟ್ ಕಂಪನಿ ಬಂದ್ಬಿಟ್ಟು ಫ್ರೀ ಆಗಿ ನಿಮ್ಗೆ ಯಾವುದೇ ರೀತಿಯಾಗಿ ಡಿಜಿಟಲ್ ಸ್ಕಿಲ್ ನ ಹೇಳ್ಕೊಡೋದಿಲ್ಲ. ಸೊ ಗೈಸ್ ನೀವು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸ್ಕಿಲ್ಸ್ ಕಲ್ತ್ಕೊಂಡು ಇಂಡಿಪೆಂಡೆಂಟ್ ಆಗಿ ಫೈನಾನ್ಷಿಯಲಿ ನೀವು ಫ್ರೀಡಮ್ ಆಗಿರ್ಬೋದು. ಸೊ ನೀವು ಎಲ್ಲಿ ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಇದರಲ್ಲಿ ವರ್ಕ್ ಮಾಡಿ ಅರ್ನಿಂಗ್ ಮಾಡಬಹುದು. ಸೊ ಹಾಗೇನೆ ನಿಮ್ಗೆ ಈ ಬೀಸ್ ಗುರುಕುಲ್ ಪ್ಲಾಟ್ಫಾರ್ಮ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅನ್ನೋದನ್ನ ನಾನು ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ. ಒನ್ಸ್ ಚೆಕ್ ಮಾಡಿ. ಸೊ ನಿಮ್ಗೆ ಬೀಸ್ ಗುರುಕುಲ್ ಕಡೆಯಿಂದ ನಿಮ್ಗೆ ಡಿಜಿಟಲ್ ಸರ್ಟಿಫಿಕೇಟ್ಸ್ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗೆ ನಿಮ್ಗೆ ಸ್ಪೆಷಲ್ ಟ್ರೈನಿಂಗ್ಸ್ ಪ್ರೊವೈಡ್ ಮಾಡ್ತಾರೆ. ಹಾಗೇನೆ ನಿಮ್ಗೆ ಲೈಕ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಿಮ್ಗೆ ಎಲ್ಲಾ ಸ್ಪಾನ್ಸರ್ಶಿಪ್ ಕಡೆಯಿಂದ ನಿಮ್ಗೆ ಫ್ರೀ ಫುಡ್ ಟಿಕೆಟ್ಸ್ ಆಗಿರ್ಬೋದು, ಫ್ರೀ ಫ್ಲೈಟ್ ಟಿಕೆಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಿಮ್ಗೆ ಬೀಸ್ ಗುರುಕುಲ್ ಬೆನಿಫಿಟ್ಸ್ ಅಲ್ಲೇ ಅವೈಲೇಬಲ್ ಇರುತ್ತೆ. ಸೊ ಗೈಸ್ ಈಗ ಕೋರ್ಸಸ್ ಪ್ರೈಸ್ ಬಗ್ಗೆ ಒಂದ್ ತಿಳಿಸ್ಕೊಡ್ತೀನಿ ನೋಡಿ. ಸೊ ನಾನು ಹೇಳಿದ್ನಲ್ಲ ನಿಮ್ಗೆ ಆಲ್ರೆಡಿ ಫೈನಾನ್ಸ್ ಮಾಸ್ಟರಿ ಬೆಸ್ಟ್ ಒನ್ ಪ್ಯಾಕೇಜ್ ಅಂತ. ನಾನು ಫೈನಾನ್ಸ್ ಮಾಸ್ಟರಿಂದಾನೆ ಸ್ಟಾರ್ಟ್ ಮಾಡ್ತೀನಿ. ಫೈನಾನ್ಸ್ ಮಾಸ್ಟರಿ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 19,999 ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ 20,000 ರೂಪಾಯಿ ಆಗುತ್ತೆ. ಬಟ್ ಅದೇ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದಿರ ಅಂದ್ರೆ ನಿಮ್ಗೆ 30% ರೂಪೀಸ್ ಡಿಸ್ಕೌಂಟ್ ಬರುತ್ತೆ. ಅಂದ್ರೆ 14,999ಗೆ ನಿಮ್ಗೆ ಫೈನಾನ್ಸ್ ಮಾಸ್ಟರಿ ಪ್ಯಾಕೇಜ್ ನ ಆಕ್ಟಿವೇಟ್ ಮಾಡ್ಕೊಡ್ಬೋದು. ಗೈಸ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಇನ್ಫ್ಲೂಯೆನ್ಸಿ ಮಾಸ್ಟರಿ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 14,999 ಆಗುತ್ತೆ. ಬಟ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ 10,999ಗೆ ಆಕ್ಟಿವೇಟ್ ಆಗುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಟ್ರಾಫಿಕ್ ಮಾಸ್ಟರಿ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 8,999 ಆಗುತ್ತೆ. ಬಟ್ ನನ್ನ ಕೂಪನ್ ಕೋಡ್ ಅಪ್ಲೈ ಮಾಡಿದ್ರೆ ಅಂದ್ರೆ ನಿಮ್ಗೆ 5,999ಗೆ ಆಲ್ಸೋ ಅವೈಲೇಬಲ್ ಇರುತ್ತೆ. ಬಟ್ ಈ ಕೋರ್ಸಸ್ ಎಲ್ಲವೂ ಕೂಡ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವೈಲೇಬಲ್ ಆಗ್ಬೇಕು ಅಂದ್ರೆ ನೀವು ಫೈನಾನ್ಸ್ ಮಾಸ್ಟರಿ ಪ್ಯಾಕೇಜ್ ಒಂದು ಬೈ ಮಾಡಿದ್ರೆ ಅಂದ್ರೆ ಇವೆಲ್ಲ ಕೋರ್ಸಸ್ ಕೂಡ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ. ಸೊ ನೀವು ಕೂಡ ಮಂತ್ಲಿ ಫೈನಾನ್ಸ್ ಮಾಸ್ಟರಿ ಇಂದ 30,000ದಿಂದ 60,000ವರೆಗೂ ಅರ್ನಿಂಗ್ ಮಾಡಬಹುದು. ಸೊ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಕೋರ್ಸಸ್ ಬಗ್ಗೆ ಎಲ್ಲವೂ ಕೂಡ ನಮ್ಗೆ ಡೀಟೇಲ್ಸ್ ಆಗಿ ಇನ್ಫಾರ್ಮ್ ಮಾಡಿದ್ದೀನಿ.